ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ರೆಗ್ಯುಲರ್ ಕೋಚಿಂಗ್ ಕ್ಲಾಸಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ ಫಾರ್ ಫಿಫ್ತ್ ಗ್ರೇಡ್ ಟು 10th ಗ್ರೇಡ್ ಇಲ್ಲಿ ತನಕ ಕ್ಲಾಸಸ್ ಇರುತ್ತವ. ಆನ್ಲೈನ್ ಕ್ಲಾಸಸ್ ಇದಾವ, ಆಫ್ಲೈನ್ ಕ್ಲಾಸಸ್ ಇದಾವ. ಓಕೆ, ಈಗಾಗಲೇ ಪೇಡ್ ಕ್ಲಾಸಸ್ ಸ್ಟಾರ್ಟ್ ಆಗಿದಾವ. ಓಕೆ, ಇವತ್ತಿನ ಅವಧಿಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲೋಹಗಳು ಮತ್ತು ಅಲೋಹಗಳು ಎನ್ನುವಂಥ ಒಂದು ಟಾಪಿಕ್ ಅನ್ನ ಕುರಿತು ಸುಮಾರು 30 ಪ್ರಶ್ನೆಗಳನ್ನ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರಿ ನೀವೆಲ್ಲ. ಏನಿದೆ ಮೊದಲನೇ ಪ್ರಶ್ನೆ? ಲೋಹಗಳ ಮುಖ್ಯ ಗುಣ ಯಾವುದು? ಲೋಹಗಳ ಮುಖ್ಯ ಗುಣ ಯಾವುದು? ಮೃದುವಾಗಿರುತ್ತವ, ಹೊಳಪು ಹೊಂದಿರುತ್ತವ, ಅಥವಾ ಪಾರದರ್ಶಕವಾಗಿರುತ್ತವ, ಅಥವಾ ಬಣ್ಣರಹಿತವಾಗಿರುತ್ತವ? ಲೋಹಗಳು ಯಾವಾಗಲೂ ಹೆಂಗಿರುತ್ತೆ ಅಂತ ಹೇಳಿದ್ರ ಶೈನಿಂಗ್ ಇರ್ತಾವ. ಇದು ಮುಖ್ಯ ಗುಣ. ಇದು ನೀವು ಕೇಳ್ಬೋದು, ಸರ್ ಮೃದು ಗುಣ ಲೋಹಗಳದ್ದೇ ಗುಣ ಇದೆ, ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರ ಸೋಡಿಯಂ ಏನಿದೆಯಲ್ಲ ಇದನ್ನ ನಾವು ಕಟ್ ಮಾಡಬಹುದು. ಸೋಡಿಯಂ ಏನಿದೆಯಲ್ಲ ಇದನ್ನ ನಾವು ಏನ್ ಮಾಡ್ಬೋದು? ಕಟ್ ಮಾಡ್ಬೋದು. ಸೀಸರಿಂದ ಅಥವಾ ಕತ್ತರಿಯಿಂದ ನಾವು ಇದನ್ನ ಏನ್ ಮಾಡ್ಬೋದು? ಚಾಕುವಿನಿಂದ ಕಟ್ ಮಾಡ್ಬೋದು. ಹೌದಾ? ಮೃದುವಾಗಿರುತ್ತೆ. ಆದ್ರೆ ಅದು ಮುಖ್ಯ ಗುಣ ಅಲ್ಲ. ಲೋಹಗಳ ಮುಖ್ಯ ಗುಣ ಅವು ಲೋಹಗಳಂತ ಹೇಳಿದ್ರೆ ಜಸ್ಟ್ ಮೆಟಲ್ಸ್ ಅಂತ ಹೇಳಿದ್ರೆ ದೇ ಆರ್ ಶೈನಿಂಗ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಪ್ರಶ್ನೆ, ಕೆಳಗಿನವುಗಳಲ್ಲಿ ಲೋಹ ಯಾವುದು? ಆಮ್ಲಜನಕ ಲೋಹನ, ಕಬ್ಬಿಣ, ಗಂಧಕ, ಕಾರ್ಬನ್ ಯಾವುದು? ಇದರಲ್ಲಿ ಐರನ್ ಏನಿದೆಯಲ್ಲ ಇದು ಲೋಹ. ಎಸ್, ಇದೇನಿದೆಯಲ್ಲ ಐರನ್, ಕಬ್ಬಿಣ ಅನ್ನುವಂಥದ್ದು ಲೋಹ. ಆಮ್ಲಜನಕ ನೋಡ್ರಿ, ಇದು ಒಂದು ಧಾತು. ಎರಡನೇದ್ದು ಗ್ಯಾಸಿಯಸ್ ಫಾರ್ಮ್ ನಲ್ಲಿ ಕೂಡ ಸಿಗುತ್ತೆ ನಮಗೆ, ಹೌದಾ? ಆದ್ರೆ ಕಬ್ಬಿಣ ಒಂದು ಲೋಹ. ಗಂಧಕ ಲೋಹನ ಅಲ್ಲ, ಗಂಧಕ ಏನದು? ಅಲೋಹ. ಕಾರ್ಬನ್ ಇದು ಒಂದು ಗ್ಯಾಸ್, ಇದು ಲೋಹ ಅಲ್ಲ. ಓಕೆ, ಹಾಗಾದ್ರೆ ಆಯ್ಕೆ ಬಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅಲೋಹ ಯಾವುದು ಅಂತ ಕೇಳಿದರು. ವಂಡರ್ಫುಲ್ ಪ್ರಶ್ನೆ. ತಾಮ್ರ, ಅಲ್ಯೂಮಿನಿಯಂ, ಗಂಧಕ, ಬೆಳ್ಳಿ. ಬೆಳ್ಳಿ ಲೋಹ, ತಾಮ್ರ ಲೋಹ, ಅಲ್ಯೂಮಿನಿಯಂ ಲೋಹ. ಇದರಲ್ಲಿ ನಾನು ಹೇಳಿದೆ ನೋಡ್ರಿ, ಕಳೆದ ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ರು, ನಾನು ಹೇಳಿದೆ ಗಂಧಕ ಅಲೋಹ. ಇಲ್ಲಿ ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಅಲೋಹ ಯಾವ್ದಂತ ಹೇಳಿದ್ರೆ ಗಂಧಕ ಅಲೋಹ. ಕೊಟ್ಟಿರುವಂತಹ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರ ಏನ್ ಮಾಡ್ಬೇಕಂತ ಹೇಳಿದ್ರ 4 ಆಯ್ಕೆಗಳ ಕೇವಲ ಆಯ್ಕೆಯನ್ನ ಮಾತ್ರ ಟಿಕ್ ಮಾಡ್ಕೊಂಡು ಹೋದ್ರೆ ಕೆಲಸ ಆಗಲ್ಲ. 4 ಆಯ್ಕೆಗಳ ಬಗ್ಗೆ ನಾವು ಟಿಪ್ಪಣಿಯನ್ನು ಮಾಡ್ಕೋಬೇಕು. ಆ 4 ಆಯ್ಕೆಗಳು ಗೊತ್ತಿದ್ದಾಗ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೆಲ್ಪ್ ಆಗುತ್ತೆ. ಅದು ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ಗಳನ್ನು ಬಿಡಿಸುವಾಗ ನಮ್ಗೆ ಅದು ಹೆಲ್ಪ್ ಆಗುತ್ತೆ, ನೆನಪಿಗೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಆಯ್ಕೆ ಇದರಲ್ಲಿ ಯಾವುದು? ಸಿ ಸರಿಯಾದಂತ ಉತ್ತರ. ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಲೋಹಗಳು ಸಾಮಾನ್ಯವಾಗಿ ಯಾವ ಸ್ಥಿತಿಯಲ್ಲಿ ಇರುತ್ತಾವ? ಎಸ್, ದ್ರವದಲ್ಲಿ ಇರುತ್ತಾವ. ದ್ರವ ನಾನು ಆಲ್ರೆಡಿ ಹೇಳಿದೆ, ಘನ, ದ್ರವ, ಅನಿಲ. ದ್ರವ ಸ್ಥಿತಿಯಲ್ಲಿ ಸೋಡಿಯಂ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲಾ ಲೋಹಗಳು, ಬಹುತೇಕವಾಗಿ ಎಲ್ಲಾ ಲೋಹಗಳು ಕೂಡ ಘನ ಸ್ಥಿತಿಯಲ್ಲಿ ಇರುತ್ತಾವ, ಹೌದಾ? ಅನಿಲ ಸ್ಥಿತಿಯಲ್ಲಿ ಇಲ್ಲ, ಪ್ಲಾಸ್ಮಾ ಸ್ಥಿತಿಯಲ್ಲಿ, ದ್ರವ ಸ್ಥಿತಿಯಲ್ಲಿ ಇದಾವ, ಘನ ಸ್ಥಿತಿಯಲ್ಲಿ ಇದಾವ. ನೋಡ್ರಿ, ನೆಕ್ಸ್ಟ್ ಆಯ್ಕೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾನ್ಯ ತಾಪದಲ್ಲಿ ದ್ರವ ಲೋಹ ಯಾವುದು ಅಂತ ಕೇಳಿದರು. ವಂಡರ್ಫುಲ್ ಪ್ರಶ್ನೆ ಇದು. ದ್ರವ ಲೋಹ ಚಿನ್ನ ಅಲ್ಲ, ಎಸ್, ಇದೇನಿದೆಯಲ್ಲ ಪಾರದೆ ಅಂತ ಕೊಟ್ಟಿದ್ದಾರೆ, ಪಾರದೆ ಅಲ್ಲ, ಅದು ಫಾಸ್ಫರಸ್. ಓಕೆನಾ? ಬೆಳ್ಳಿ ಅಲ್ಲ,
ಕಬ್ಬಿಣ ಅಲ್ವೇ ಅಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಫಾಸ್ಫರಸ್ ಅಂತೇಳಿ ಕರೀತಾರೆ. ಪಾರದೆ ಅಂತಾಗಿದೆ ಅದು. ನೆಕ್ಸ್ಟ್ ಬರೀ ಪಾರದೆ ಅಲ್ಲ ಮಾದು, ಪಾದರಸ. ನಾನು ಅದನ್ನ ಕರೆಕ್ಷನ್ ಮಾಡ್ತೀನಿ. ಏನಿದೆ ಇದು? ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಪಾದರಸ. ಪಾದರಸ ಪಾದರಸ ಸರಿಯಾದಂತ ಉತ್ತರ. ದ್ರವಲೋಹ ಅದು, ಹೌದಾ? ಸಾಮಾನ್ಯ ತಾಪದಲ್ಲಿ ಕೂಡ ದ್ರವಲೋಹ ಆಗಿರುತ್ತೆ ಅದು ಪಾದರಸ. ಮರ್ಕ್ಯೂರಿ ಅಂತ ಏನ್ ಕರಿತೀರಲ್ಲ ಅದು. ನೆಕ್ಸ್ಟ್ ನೋಡ್ರಿ, ಉತ್ತಮ ವಾಹಕ ಯಾವುದು? ವಂಡರ್ಫುಲ್. ಮರ, ನೆವರ್. ರಬ್ಬರು ಅಲ್ಲ. ನೋಡ್ರಿ, ಪ್ಲಾಸ್ಟಿಕ್ ಅಲ್ಲ. ಸರಿಯಾದಂತ ಉತ್ತರ ತಾಮ್ರ. ಆಯ್ಕೆ ಸಿ ಸರಿಯಾದಂತ ಉತ್ತರ. ಫಸ್ಟ್ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು, ಯಾವುದಲ್ಲ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಲೋಹಗಳನ್ನು ಒಡೆದು ಆಳೆಯಾಗಿಸುವ ಗುಣ ತನ್ನತೆ, ಮೃದುತ್ವತೆ, ಪುಟ್ಟತೆ, ಕಠಿಣತೆ ಅಥವಾ ತಟ್ಟುವ ಗುಣ ಅಂತ ಹೇಳ್ತಾರೆ. ಲೋಹಗಳನ್ನು ಒಡೆದು ಆಳೆಗಳನ್ನಾಗಿಸುವಂತಹ ಗುಣ ತಟ್ಟುವ ಗುಣ. ಇದು ಯಾವುದಿದು? ಪುಟ್ಟತೆ ಮತ್ತು ತನ್ಯತೆ ಅಂತ ಬರ್ತಾವೆ. ಒಳ್ಳೆ ಸಾರಿ 8ನೇ ತರಗತಿ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ನೀವು ನೋಡಬಹುದು. ಲೋಹಗಳ ಗುಣಗಳಲ್ಲಿ ಪುಟ್ಟತೆ ಮತ್ತು ತನ್ಯತೆ ಅಂತ ಹೇಳಿ ಬರ್ತಾವೆ. ತಂತಿಯನ್ನಾಗಿ ಮಾಡಿದ್ರೆ ತನ್ಯತೆ, ಆಳೆಗಳನ್ನಾಗಿ ಮಾಡಿದ್ರೆ ಪುಟ್ಟತೆ. ನೆಕ್ಸ್ಟ್ ನೋಡ್ರಿ, ತಂತಿಗಳಾಗಿಸುವ ಗುಣ ತನ್ಯತೆ. ನಾನು ಹೇಳಿದಿನಲ್ಲ ತನ್ಯತೆ. ಇಲ್ಲಿ ನೋಡ್ರಿ, ಇಲ್ಲಿ ತನ್ಯತೆ ಕೂಡ ಲೋಹಗಳ ಗುಣ, ಒಳಪು ಲೋಹಗಳ ಗುಣ, ಕಠಿಣತೆ ಲೋಹಗಳ ಗುಣ, ಬಂಗುರತೆ ಅಲ್ಲ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ರಿಲೇಟೆಡ್ ಆಗಿ ಬಂದಿದೆ ನೋಡ್ರಿ. ಅಲೋಹಗಳ ಗುಣ ವಾಹಕ ಇರ್ತಾವ? ಇಲ್ಲ. ಒಳಪು ಇರ್ತಾವ ಲೋಹಗಳು? ಇಲ್ಲ. ತನ್ಯತೆ ಇರುತ್ತಾ? ಇಲ್ಲ. ಇವು ವಾಹಕತೆ, ಒಳಪು, ತನ್ಯತೆ ಲೋಹಗಳ ಗುಣ. ಅಲೋಹಗಳ ಗುಣ ಬಂಗೂರತೆ ಅಂತಿದೆ ನೋಡ್ರಿ ಇಲ್ಲಿ. ಆಯ್ಕೆ ಸಿ ಸರಿಯಾದಂತ ಉತ್ತರ. ನೋಡಿ, ಎಸ್, ಕಲ್ಲಿದ್ದಲು ಯಾವ ವರ್ಗಕ್ಕೆ ಸೇರಿದಂತೆ ಕೇಳಿದ್ದಾರೆ ಅವರು. ಲೋಹ, ಅಲೋಹ, ಮಿಶ್ರಲೋಹ, ಅರ್ಧಲೋಹ. ಕಲ್ಲಿದ್ದಲು ಏನಿದೆ, ಇದೊಂದು ಅಲೋಹ, ಇದು ಲೋಹ ಅಲ್ಲ. ಆಯ್ಕೆ ಬಿ ಸರಿಯಾದಂತ ಉತ್ತರ. ನೋಡ್ರಿ, ಚಿನ್ನದ ರಾಸಾಯನಿಕ ಚಿಹ್ನೆ AU ಆಲ್ರೆಡಿ ಮತ್ತೆ ರಿಪೀಟ್ ಆಗಿದೆ. ಕಳೆದ ತರಗತಿಯಲ್ಲಿ ಹೇಳಿದೆ ನಾನು, ಹರಂ ಅಂತೇಳಿ ಕರೀತಾರೆ ಚಿನ್ನನ. ಹಾಗಾಗಿ ಸರಿಯಾದ ಉತ್ತರ ಬಿ AU, ಹರಂ. ಲ್ಯಾಟಿನ್ ಭಾಷೆ ಪದ ಅದು. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ, ಕಬ್ಬಿಣದ ಚಿಹ್ನೆ ಫೆರಸ್ FE. ಇದು ಕೂಡ ರಿಪೀಟೆಡ್ ಕ್ವಶನ್. ಆಯ್ಕೆ ಎ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಏನಿದೆ 13ನೇ ಪ್ರಶ್ನೆ, ಬೆಳ್ಳಿ. ಇದು ಕೂಡ ರಿಪೀಟೆಡ್ ಕ್ವಶನ್, ಈಸಿ. ಕಳೆದ ತರಗತಿಯಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಇದು ಹೊಸ ಕ್ವಶನ್ ನೋಡ್ರಿ, ಇದನ್ನ ಕಳೆದ ತರಗತಿಯಲ್ಲಿ ಮಾಡಿಲ್ಲ. ಲೋಹ ಪ್ಲಸ್ ಆಮ್ಲಜನಕ ಸೇರಿ ಏನಾಗತ್ತಾ? ಈಗ ಸಪೋಸ್ ನಾನು ಹೇಳ್ತೀನಪ್ಪ, ಈಗ ಏನಂತ ಹೇಳಿದ್ರ, ಸೋಡಿಯಂ ಒಂದು ಲೋಹ, ದೇರ್ ಇಸ್ ನೋ ಡೌಟ್, ಪ್ಲಸ್ ಆಕ್ಸಿಜನ್ ಏನಾಗುತ್ತದು? ಸೋಡಿಯಂ ಆಕ್ಸೈಡ್ ಆಗುತ್ತದು, ಹೌದಾ? ಲೋಹದ ಆಕ್ಸೈಡ್ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಆಕ್ಸೈಡ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಲೋಹಗಳು ಅಲೋಹಗಳು ಸಾಮಾನ್ಯವಾಗಿ ಹೇಗಿರುತ್ತವೆ? ಒಳಪು ರಹಿತ ಆಗಿರ್ತಾವ. ಸಾಮಾನ್ಯವಾಗಿ ಲೋಹಗಳು ಏನ್ ಮಾಡ್ತಾವ? ಒಳಪುಳ್ತಾವ, ಒಳಪುಳ್ಳವಾಗಿರ್ತಾವ. ಆದ್ರೆ ಅಲೋಹಗಳು ಏನಾಗಿರ್ತಾವ? ಸಾಮಾನ್ಯವಾಗಿ ಒಳಪು ರಹಿತವಾಗಿರ್ತಾವ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಫೈಟ್ ಯಾವುದು? ಗ್ರಾಫೈಟ್ ಅಲೋಹ, ಲೋಹ ಅಲ್ಲ. ಸಾರಿ, ಅಲೋಹ. ಆನ್ಸರ್ ಏನದು? ಅಲೋಹ. ಹಾಗಾಗಿ ಆಯ್ಕೆ ಬಿ ಸರಿಯಾದಂತದ್ದು ಉತ್ತರ. ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ಹರಿಸುವ ಅಲೋಹ ಯಾವುದು? ಗ್ರಾಫೈಟ್.
ಇದು ಗ್ರಾಫೈಟ್ ಅಲೋಹ ಆದರೂ ಕೂಡ ಇದರಲ್ಲಿ ವಾಹಕತೆ ಗುಣ ಇದೆ. ಹಾಗಾಗಿ ವಿದ್ಯುತ್ ತರಿಸುವ ಅಲೋಹ ಯಾವುದು ಅಂತ ಹೇಳಿದ್ರೆ ಗ್ರಾಫೈಟ್. ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಬ್ರೋಮಿನ್ ಯಾವ ಸ್ಥಿತಿಯಲ್ಲಿದೆ? ಲಿಕ್ವಿಡ್, ದ್ರವ ಸ್ಥಿತಿಯಲ್ಲಿದೆ. ಬ್ರೋಮಿನ್ ಏನಿದೆಯಲ್ಲ ದ್ರವ ಸ್ಥಿತಿಯಲ್ಲಿ ಇರುತ್ತಿದ್ದು. ಘನ ಇರಲ್ಲ, ಅನಿಲ ಇರಲ್ಲ, ಪ್ಲಾಸ್ಮಾ ಇರಲ್ಲ, ದ್ರವ ಸ್ಥಿತಿ. ಆಪ್ಷನ್ ಬಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ. ಅಲ್ಯೂಮಿನಿಯಂ ಯಾವುದು? ಅಲ್ಯೂಮಿನಿಯಂ 100% it is an metal. It is a metal. There is no doubt in that. Okay, aluminum is a metal. So ಆಯ್ಕೆ ಏನಿದೆಯಲ್ಲ ಬಿ ಸರಿಯಾದಂತ ಉತ್ತರ. ಆಯ್ಕೆ ಬಿ ಸರಿಯಾದ ಉತ್ತರ. ಅಲ್ಯೂಮಿನಿಯಂ ಒಂದು ಲೋಹ. ಸ್ಟೀಲ್ ಯಾವುದು? ಸ್ಟೀಲ್ ಇದು ಹ್ಯಾಲೈಡ್ಸ್, ಲೋಹನಲ್ಲ, ಅಲೋಹನಲ್ಲ. ಇದು ಒಂದು ಮಿಶ್ರ ಲೋಹ. ಓಕೆ ಸ್ನೇಹಿತರೆ, ನನ್ನ ವೈಯಕ್ತಿಕ ವಿಚಾರವಾಗಿ ಇನ್ನೂ ಅಷ್ಟು ಪ್ರಶ್ನೆಗಳು ನಿಮಗೆ ಮಾಡಬೇಕಾಗಿತ್ತು. ಇದಾವ ಸ್ಲೈಡ್ಸ್ನಲ್ಲಿ, ಸ್ವಲ್ಪ ಟೈಮ್ ಆಗಿದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಡೀಲ್ ಮಾಡ್ತಾ ಹೋಗ್ತೀನಿ. ಇವತ್ತಿಗೆ 20 ಪ್ರಶ್ನೆಗಳು ಸಾಕು. ಎಲ್ರಿಗೂ ನಮಸ್ಕಾರ.